ಅಲ್ಲ ಕಣ್ ಪಾಪ ರಂಗಣ್ಣ, ನಾನು ಹೋಗ್ತೀನಿ ಕಣ್ರಲ್ಲ ಮಂತವ. ಕೆಲ್ಸಗಳಿದಾವ್ ಕಣ್ರಲ್ಲ, ನೆನ್ನೆ ಬೇರೆ ಹುಷಾರಿರಲ್ಲ ನೋಡು. ಹಂಗಾಗಿ ನೆನ್ನೆಯಿಂದ ತೋಟದ ಕಡೆನೂ ಹೋಗಿಲ್ಲ, ಏನಿಲ್ಲ ಕಣ್ರಪ್ಪ. ಆ ಹುಡುಗ ದಿಲೀಪ ಏಟು ಅಂತ ಮಾಡ್ತಾನೆ ಹೇಳ್ರಿ. ಆ ನಾನು ಹೋಗ್ತೀನಿ ಕಣ್ರಪ್ಪ ಮಂತವ. ನೀವೇ ಊಟ ಮಾಡ್ಕೊಳ್ರಿ, ಏನು ಆಗಲ್ಲ. ಪಾಪ ರಂಗಜ್ಜ. ಹ್ಞೂ ಪಾಪ. ಲೇ ಬೋರಣ, ನಾನು ಹೋಗ್ತೀನಿ ಕಣ್ರಲ್ಲ ಮಂತವ. ನನಗೆ ಬಲು ಕೆಲ್ಸಗಳಿದಾವ್ ಕಣ್ರು. 2-3 ದಿವಸದಿಂದ ಬೇರೆ ಹುಷಾರಿಲ್ಲ ಅಂತ ಬೇರೆ ಆಸ್ಪತ್ರೆಗೆ ಹೋಗಿ ಹೋಗಿ ಆ ಕಡೆಯಿಂದ ಈ ಕಡೆ ಓಡಾಡದೆ ಆಯ್ತು. ಅವ್ನು ದಿಲೀಪ ಏಟು ಅಂತ ಮಾಡ್ತಾನೆ. ಅವನು ಪಾಪ ಕೆಲಸ ಮಾಡಿ ಮಾಡಿ ಅವನು ಸಾಕಾಗಿ ಹೋಗ್ಬಿಟ್ಟಿನ ಕಣ್ರಪ್ಪ. ಬರೀ ಅವನ ಮೇಲೆ ಬಿಡೋದಲ್ಲ. ನಾನು ತೋಟದ ಕಡೆ ಹೋಗೇನೆ 2-3 ದಿವಸದ ಮೇಲಾಯ್ತು. ಏನೇನಾಗಿದಾವೆ ಏನು ಎತ್ತ ಅಂತ ಎಲ್ಲ ವಿಚಾರಿಸ್ಕೋಬೇಕು, ನೋಡ್ಬೇಕು. ಇಷ್ಟು ದಿವಸ ಯಾರ್ಯಾರಿಗೂ ಜೊತೆ ಸೇರ್ಕೊಂಡ್ಬಿಟ್ಟು ಏನೇನೋ ಆಗ್ಬಿಟ್ಟೆ. ಅವ್ರು ಇವ್ರದ್ದು ಮಾತು ಕೇಳ್ಕೊಂಡು ಅಣ್ಣ ತಮ್ಮದ್ರುಗಳು ಮಕ್ಳುಗಳು ಯಾರ ಮೇಲೂ ಪ್ರೀತಿ ಅನ್ನೋದೇ ಕಳ್ಕೊಂಡ್ಬಿಟ್ಟಿದ್ದೆ. ಏನೇನು ಇರಲಿಲ್ಲ. ಇವಾಗ್ಲಾದ್ರೂ ಒಂದು ಸ್ವಲ್ಪ ಗೊತ್ತಾಗೈತೆ, ಚೆನ್ನಾಗಿರೋನಂತೆ. ಹೋಗಿ ಒಂದ್ರಿಟ್ಟು ಆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಬರ್ತೀನಿ ಕಣ್ಮಗ. ಇನ್ನೇನು ಬರ್ತಾನೆ ಇರ್ತೀನಿ ಕಣ್. ಹೇಳು ಇನ್ನೊಂದು 2-3 ದಿವಸಕ್ಕೊಂದ್ಸಲಿ. ದಿನಾಲು ಬೆಳಿಗ್ಗೆ ನೀವೂ ಬರ್ತೀರಿ ಬಂತವ, ಬೋರಣ್ಣನೂ ಬರ್ತಿರ್ಲಿ, ನಾನು ಬರ್ತಿರ್ತೀನಿ. ಎಲ್ಲರೂ ಚೆನ್ನಾಗಿರೋಣ, ಖುಷಿಯಾಗಿರೋಣ. ಸರಿನಾ? ನನಗೆ ಒತ್ತಾಗೋಯ್ತು ಕಣ್ರಪ್ಪ, ನಾನು ಹೋಗ್ತೀನಿ. ನೀವು ಊಟ ಮಾಡ್ಕೊಂಡ್ ಬರ್ರಿ, ಸರಿನಾ? ಬೋರಣ್ಣ, ನೀನು ಊಟ ಮಾಡ್ಕೊಂಬಾರ. ಸುಮ್ಕಿರಾಣಯ್ಯ, ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ಅಲ್ಲ ಕಣಯ್ಯ, ಎಷ್ಟೋ ವರ್ಷದಿಂದ ಅಪರೂಪಕ್ಕೆ ಮಂತಾವ್ ಬಂದಿದ್ಯಾ, ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತೀಯ ನೀನು? ಕೆಲಸಗಳು ಇದ್ದಿದ್ದೆ ನೋಡಿ ಹಿಂಗೆ ನೀನು. ಟೈಮ್ ಸರಿಯಾಗಿ ಕರೆಕ್ಟಾಗಿ ಊಟ ಮಾಡಲ್ಲ, ತಿಂಡಿ ತಿನ್ನಲ್ಲ, ಆರೋಗ್ಯದ ಕಡೆನೂ ಗಮನ ಕೊಡಲ್ಲ. ಬರೀ ಕೆಲಸ ಅನ್ಕೊಂಡು ನೋಡಿ ಹಿಂಗೆ ಕಾಯಿಲೆ ಬಿದ್ದಿದ್ಯಾ. ಸರಿ ಆಯ್ತು ಕಣ್ ತಾಳಪ್ಪ. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಕೂತ್ಕೊಂಡೆ ಊಟ ಮಾಡ್ಕೊಂಡು ಹೋಗ್ತೀನಿ. ಏನ್ಲ ಮಾಡಿಸಿದ್ಯಾ ಪಾಪ ಕುಮಾರಣ್ಣ? ಏನು ತಗೊಂಬಂದಿದ್ಯಾ? ಏನು ಚಿಕನ್ ತಗೊಂಬಂದಿದ್ಯಾ, ಮಟನ್ ತಗೊಂಬಂದಿದ್ಯಾ? ಏನು ಇಲ್ಕೊಂಡು ನೋಡಪ್ಪ. ಕೋಳಿ ತರಿಸಿದ್ದೆ ಒಂದು 3-4 kg. ಕೋಳಿ ಸಾಂಬಾರು ಮಾಡಿಸ್ಬಿಟ್ಟು ಆ ಮುದ್ದೆ ಎಲ್ಲ ಮಾಡಿಸಿದೀನಿ. ನಿಮಗೆ ಬಲು ಇಷ್ಟ ಅಲ್ವಾ? ಅದು ಮಾಡಿಸಿದೀನಿ ಕಣಿ. ಹೇಳ್ರಿ, ಊಟ ಮಾಡ್ಕೊಂಡು ಹೋಗಿರಂತೆ. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಹಾಗೆ ಹೋಗ್ಬಿಡುತ್ತೆ. ಅಲ್ಲ ಕೇಳಪ್ಪ, ನಾನು ಅರ್ಜೆಂಟಾಗಿ ಹೋಗ್ಬೇಕಿತ್ಕೊಳೋ ಒಂದ್ರಿಟ್ಟು. ಅಲ್ಲಿ ಮಂತಾವ್ ಕೆಲಸಗಳಿದಾವೆ. ಒಂದು ಸ್ವಲ್ಪ ದಿನಸಿ ಸಾಮಾನುಗಳು, ರೇಷನ್ ಸಾಮಾನುಗಳೆಲ್ಲ ತಗೊಂಬರ್ಬೇಕಿತ್ತು. ಆ ಹುಡುಗ ಬೇರೆ ರಾಜೇಶ ಎಲ್ಲ ಬಟ್ಟೆ ತಗೊಂಬರ್ಬೇಕು ಅಂತ ಅವನು ನಮ್ಮ ರಮೇಶಪ್ಪ ಇಬ್ರು ಕಾರಲ್ಲಿ ಹೋದ್ರು. ನನಗೆ ಕೆಲಸಗಳಿದಾವೆ. ಅಣ್ಣ ನೀವೆಲ್ಲನೂ ಊಟ ಮಾಡ್ಕೊಂಡಿರ್ರಿ. ನಾನು ಆಮೇಕಿಂದ ಬೇಕಾದ್ರೆ ಸಾಯಂಕಾಲದಿಂದ ಬಂದ್ಬಿಟ್ಟು ಊಟ ಮಾಡ್ತೀನಿ. ನನಗೆ ಪುರ್ಸತ್ತಿಲ್ಲ. ನಾನು ಬರೋದೇನಣ್ಣ ಈಗ? ಇದೊಳ್ಳೆ ಕತೆ ಆಗೋತಲ್ಲ. ಅಲ್ಲ ಕಳ್ಳ, ಈಗ ನಿಮ್ಮ ದೊಡ್ಡ ಅಣ್ಣಗೆ ಇಷ್ಟೊತ್ತವರೆಗೂ ಹೇಳ್ದೆ, ಅಲ್ಲಿ ನಿಮ್ಮ ಅಣ್ಣ ಕುತ್ಕೊಂಡ್ಬಿಡ್ತು ಸುಮ್ಕೆ. ಈಗ ನಿನ್ ಶುರು ಆಗೋಯ್ತಾ? ಏನಂತ ಅರ್ಜೆಂಟ್ ಐತೆ? ಏನು ಕೆಲಸ ಇದ್ರು ಇನ್ನೇನು? ಎಲ್ಲ ಮನೆಯವರೆಲ್ಲ ಒಟ್ಟಿಗಾಗಿದ್ದೀವಿ ಇನ್ನೇನು. ಒಂದೊಂದು ಕೆಲಸ ಮಾಡ್ಕೊಂಡ್ರೆ ಹಾಗೆ ಹೋಗ್ಬಿಡುತ್ತೆ ಇನ್ನೇನು. ಅದೆಷ್ಟೊತ್ತಾಗುತ್ತೆ? ಸುಮ್ಕಿರು. ಅದ್ಯಾಕೆ ಹಿಂಗೆ ಆತರ ಮಾಡ್ತೀಯ ನೀನು? ಅರ್ಜೆಂಟ್ ಮಾಡಿ ಹೇಳ್ತೀರಪ್ಪ ನೀವಂತೂ ಅತ್ಲಾಗಿ. ಇನ್ನೊಂದು ದಿವಸ ಹಿಂಗೆ ಮಾಡ್ತೀರಿ. ನಿಮ್ಮ ಅಂತಾವ್ ಬಂದ್ಬಿಡಲ್ಲ ನಾನು ನೋಡ್ರಿ. ಓಹೋ, ಎಲ್ಲ ಬಂದ್ಬಿಟ್ಟು ನಾನು ಮುಂಚಿತವಾಗ್ಲೇ ಎಲ್ಲ ಕೆಲಸ ಮಾಡ್ಕೊಡ್ತೀನಲ್ಲ, ಅದಕ್ಕೆ ಎಲ್ಲ ಹೋಗ್ತೀನಂತ ಹೇಳ್ತಿದ್ಯಲ್ಲ ನೀನು. ಚಿಕ್ಕಪ್ಪ, ಹಾಗೆ ಹೋಯ್ತು, ಸುಮ್ಕಿರು. ಅದ್ಯಾಕೆ ಹಿಂಗೆ ಅರ್ಜೆಂಟ್ ಮಾಡ್ತೀಯ? ಅಪರೂಪಕ್ಕೆ ಎಷ್ಟೋ ವರ್ಷದಿಂದ ಅಣ್ಣ ತಮ್ಮಂದ್ರಿಗೆಲ್ಲ ಜಗಳ ಆಡ್ಕೊಂಡಿದ್ರು. ಇವತ್ತು ಒಂದಾಗಿದ್ದೀರಾ. ಆರಾಮಾಗಿ ನೆಮ್ಮದಿಯಾಗಿ ಕುತ್ಕೊಂಡು ಕಷ್ಟ ಸುಖ ಮಾತಾಡ್ಕೊಂಡು ಸುಮ್ಮ ಕುತ್ಕೊಳ್ರಿ. ಕೆಲಸಗಳು ಜೀವನ ಪೂರ್ತಿ ಮಾಡೋದು ಇದ್ದೇ ಇರುತ್ತೆ. ಅದ್ಯಾಕೆ ಹಿಂಗೆ ಇಷ್ಟೊಂದೆಲ್ಲ ಅರ್ಜೆಂಟ್ ಮಾಡ್ತಿದ್ದೀರಾ ನೀವು? ಅದ್ಯಾಕಲ್ಲ ಬೂರಣ್ಣ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ನಾನೇ ಕೆಲಸ ಇರೋನು, ತೋಟದ ಹತ್ರ ಅಲ್ಲಿ ಇಲ್ಲಿ ಹೋಗ್ಬೇಕಾಗಿರೋ ನಾನೇ ಸುಮ್ಕಾಗಿದ್ನಿ. 2-3 ದಿವಸ ತೋಟದ ತಾಲು ಹೋಗಿಲ್ಲ, ಒಂದು ಕೆಲಸನೂ ಮಾಡಿಲ್ಲ, ಏನಿಲ್ಲ. ಅಂಥದ್ರಲ್ಲಿ ನೀನು ಅರ್ಜೆಂಟ್ ಮಾಡ್ತಿದ್ಯಪ್ಪ ಇವಾಗ. ಸುಮ್ಕಿರು, ಹೋಗಣಂತೆ. ಎಲ್ಲ ನಮ್ಮ ಗೌರಮ್ಮ ಒಳ್ಳೆ ಕೋಳಿ ಬಾಡು ಮಾತ್ರ ಒಳ್ಳೆ ರುಚಿಯಾಗಿ ಚೆನ್ನಾಗಿ ಮಾಡ್ತಾಳೆ ಕಣು. ಬಲು ರುಚಿಯಾಗಿರುತ್ತೆ. ಸುಮ್ಕಿರು. ಇನ್ನೊಂದು ಕೇಳೋದು ಮರ್ತೇ ಬಿಟ್ಟೆ ಕಳ್ಳಿ. ಈಗ ಏನೇನು ಮಾಡ್ಸಿರಪ್ಪ ಇವಾಗ? ಈಗ ಮದುವೆದು ಏನು ಪತ್ರಿಕೆ ಎಲ್ಲ ಹಂಚಿರ? ಏನಾರ ಹಂಚ್ಕೊಂಡು ಬರ್ಬೇಕಾ? ಇನ್ನೂ ಏನಾದ್ರೂ ದಿನಸಿ ಸಾಮಾನು ಏನಾರ ಇದು ಮಾಡ್ಬೇಕಾ? ಈಗಳೆಲ್ಲ ಪಾಪ ಚೌಟ್ರಿದೆಲ್ಲ ನಾನೇ ಒಪ್ಕೊಂಡ್ತೀನಿ ಕಡು. ಇನ್ನೇನು 2-3 ಜನದ ಮಕ್ಳದು ಎಲ್ಲ ಮದುವೆ ಆದ್ರೂ ಯಾವುದು ಜಾಸ್ತಿ ನಾನೇ ತಲೆ ಮೇಲೆ ಯಾವುದೂ ಇದು ತಗೊಳ್ಳಿಲ್ಲ. ಇವಾಗ ನನ್ನ ತಮ್ಮಂದ್ರದ್ದು ಮಕ್ಳದ್ದು ಮದುವೆನಾದ್ರೂ ಚೆನ್ನಾಗಿ ಮಾಡೋಣ. ಈಗ ಒಂದು ಕೆಲಸ ಮಾಡ್ತೀನಿ. ಚೌಟ್ರಿ ಎಲ್ಲನೂ ನಾನೇ ನೋಡ್ಕೊಂಡ್ಬಿಡ್ತೀನಿ. ನೀವೇನು ತಲೆ ಕೆಡಿಸ್ಕೊಬಿಡ್ರಿ. ಚೌಟ್ರಿದ್ದು, ಊಟದ್ದು ಎಲ್ಲ ಪ್ರತಿಯೊಂದೂ ನಾನೇ ನೋಡ್ಕೊಳ್ತೀನಿ. ಸರಿನಾ? ಏನು ಬೇಡ ಕಣ್, ಸುಮ್ಕಿರಡೆಯ. ಇನ್ನೇನು ಹಾಗೆ ಹೋಯ್ತು, ಎಲ್ಲ ಒಪ್ಕೊಂಡು ಬಂದಿದ್ದೀವಿ. ನಾವೇನೇ ಅಡ್ವಾನ್ಸ್ ಎಲ್ಲ ಕೊಟ್ಟು ಬಂದಿದ್ದೀವಿ. ಇನ್ನೇನು ಏನಂದ್ರೆ ನೀನು ಮುಂದೆ ನಿನ್ಕೊಂಡು ಒಂದು ಸ್ವಲ್ಪ ಕೆಲಸ ಮಾಡಿಸೋದು ಮದುವೆ ಟೈಮಲ್ಲಿ ಎಲ್ಲದನ್ನು ಇದು ಮಾಡೋಣ. ಸರಿನಾ? ಒಂದು ಸ್ವಲ್ಪ ಪತ್ರಿಕೆಗಳು ಹಂಚಕ್ಕೆ ಈ ಕಡೆ ಎಲ್ಲ ಹೋಗ್ಬೇಕಿತ್ತು. ಈ ಕಡೆ ತುಮಕೂರು ಸೈಡ್ ಹೋಗ್ಬೇಕಿತ್ತು, ಅರಸೀಕೆರೆ ಹಾಸನ ಕಡೆ ಎಲ್ಲ ಹೋಗಿ ಬರ್ಬೇಕಿತ್ತು. ನೆಂಟ್ರುಗಳು ಮಂತಾವ. ಪುರ್ಸತ್ತೆ ಇಲ್ಲಪ್ಪ. ಅದಕ್ಕೆ ಅತ್ಲಾಗಿ ಇವನು ರಮೇಶಪ್ಪಂಗೆ ಕಾರ್ ತಗೊಳ್ ಪಾಪ, ಕಾರಲ್ಲಿ ಹೋಗಿ ಬರೋಣ ಅಂತ ಹೇಳ್ದೆ. ಅವನಿಗೂ ಕೆಲಸ ಇದಾವಂತ ಅವನು ಪುರ್ಸತ್ತಿಲ್ಲ. ಇವತ್ತು ಒಂದು ದಿವಸ ನೋಡ್ಕೊಂಡು ಅತ್ಲಾಗಿ ನಾಳೆನಾದ್ರೂ ಹೋಗಿ ಬರ್ಕೊಂಡು ಚಿಕ್ಕಪ್ಪ ನೋಡೋಣ, ನನಗೂ ಕೆಲಸಗಳಿದಾವಂತ ಹೇಳ್ತಿದ್ದ ಅವನು ರಮೇಶಪ್ಪ. ನೋಡೋಣ, ನಾಳೆ ಆಗಲಿಲ್ಲ ಅಂದರೆ ಅತ್ಲಾಗಿ ಅವನಿಗೂ ಪಾಪ ಕೆಲಸಗಳು ಏನು ಮಾಡ್ತೀಯ ಹೇಳು? ಇಲ್ಲಾಂದ್ರೆ ಬಂದ್ಬಿಡೋನು ಅವನು.
ಈ ಕಡೆ ಚಿಕ್ಕನಕಳ್ಳಿ ಸೈಡ್ ಎಲ್ಲಾನು ಕಾರಲ್ಲೇ ಹೋಗಿ ಬಂದು ಈ ಕಡೆ ಹೋಗೋದಕ್ಕೆ ಪಾಪ ಅವನು ಕೆಲಸ ಎಲ್ಲ ಬಿಟ್ಟು ದಿನಾಲು ಬರೋದಕ್ಕಾಗಲ್ಲ ಹೋಗಿ ಬರೋಣ ಅಂತ ಹೇಳಿದಾನೆ. ಎಲ್ಲಾರ ಅಕಸ್ಮಾತ್ ಆಗಲಿಲ್ಲ ಅಂದರೆ ಇನ್ನೇನು ನಾನೇ ಅತ್ಲಾಗಿ ನಾಳೆ ಬಸ್ಸಲ್ಲೇ ಹೋಗಿ ಬಂದ್ಬಿಡ್ತೀನಿ. ಬಸ್ಸಲ್ಲ ಟ್ರೈನಲ್ಲ ಹೋಗಿ ಪತ್ರಿಕೆ ಕೊಟ್ಟು ಬಂದ್ಬಿಡ್ತೀನಿ. ಒಂದು 4-5 ಮನೆ ಕೊಡಬೇಕು ಅವ್ರೂ. ಇದೊಳ್ಳೆ ಸರಿ ಆಗೋಯ್ತು ಕಳ್ಳ. ಪಾಪ ಅವ್ನು ಕೆಲಸ ಮಾಡ್ತಿರೋ ಹುಡುಗಂಗೆ ಕರೀತಿದ್ರೆ ನಾವು ಹಿಂಸೆ ಆಗಲ್ವಾ? ನಮ್ದೇ ಕಾರ್ ಎತ್ಕೊಳ್ಳೋಣ. ನಾಳೆ ನಾನು ನೀನು ರಂಗಪ್ಪ 3 ಜನ ಹೋಗಿ ಬರೋನ್ ಕಣ್ ಹೇಳು. ಅದಕ್ಕೇನಂತೆ ನಾನೇ ಕಾರ್ ತಗೊಳ್ತೀನಿ. ಇಲ್ಲ ಇವನಿಗೆ ಕರ್ಕೊಳ್ಳೋಣ, ದಿಲೀಪಂಗೆ ಕರ್ಕೊಳ್ಳೋಣ. ದಿಲೀಪ ಕಾರ್ ಓಡಿಸ್ಕೊಳ್ತಾನೆ, ನಾವೆಲ್ಲರೂ ಹೋಗಿ ಬರೋಣಂತೆ ಕಣ್ ಹೇಳು. ಅದಕ್ಕೇನಂತೆ ನಮ್ದೇ ಕಾರ್ ಐತೆ. ಪಾಪ ಅವನು ಈಗ ರಮೇಶ್ ಅವನು ಕೆಲಸ ಅದು ಇದು ಮಾಡ್ತಾನೆ ಇರ್ಬೇಕು. ಒಂದೇ ಸಮಕ್ಕೆ ಎಷ್ಟು ಅಂತ ಕೆಲಸ ಮಾಡ್ತಾನ ಆ ಹುಡುಗ. ಹಂಗೆ ಮಾಡ್ರಿ ದೊಡ್ಡಪ್ಪ. ಈಗ ಒಂದು ಕೆಲಸ ಮಾಡ್ರಿ, ದಿಲೀಪ ಬಂದ್ರೆ ಬೋರ್ಲಿ, ಇಲ್ಲ ಅಂದ್ರೆ ಬೇಕಾದ್ರೆ ನನಗೂ ಪುರ್ಸೊತ್ತಾಗಿ ಇರುತ್ತೆ. ನಾಳೆ ಎಲ್ಲೂ ಟ್ಯಾಕ್ಟ್ರಿ ಉಕ್ಕೆ ಹೊಡಿಯೋಕ್ಕೆ ಎಲ್ಲೂ ಕೆಲಸಕ್ಕೆ ಏನು ಹೋಗಂಗಿಲ್ಲ, ಏನಿಲ್ಲ. 2-3 ದಿವಸದಿಂದ ನನಗೂ ಏನು ಬಾಡಿಗೆಗಳಿಲ್ಲ. ಬೇಕಾದ್ರೆ ನಾನೇ ಕಾರ್ ತಗೊಳ್ತೀನಿ. ಎಲ್ಲರೂ ಒಂದು ಹೆಜ್ಜೆ ಹೋಗಿ ಬಂದ್ಬಿಡೋಣ ಅಂತ ಕಣಿ ಹೇಳ್ರಿ ಕಾರಲ್ಲೇ. ಈ ಕಡೆ ಗಣಸಿ ಸೈಡು ಕೊಡಬೇಕು, ಅರಸೀಕೆರೆ ಹಾಸನ್ನು ಎಲ್ಲ ಒಂದೇ ಸಲ ಮುಗಿಸ್ಕೊಂಡು ಬಂದ್ಬಿಡ್ಬೋದು ಅತ್ಲಾಗಿ. ಅಲ್ಲ ಕಳ್ಳ ಕುಮಾರಣ್ಣ, ಇನ್ನೊಂದು ಕೇಳೋದು ಮರ್ತು ಬಿಟ್ಟೆ. ಈಗ ಅವನು ಗಜೇಂದ್ರ ಇದೆಲ್ಲ ಏನು ಮಾಡ್ತಿದ್ದಾನಪ್ಪ? ಈಗ ಅವ್ನು ಕೆಲ್ಸಕ್ಕೂ ಹೋಗ್ತಿದ್ದಾನ, ತಿರ್ಗಾ ಬರೀ ಕೌಶೆಡ್ ಮಾಡಬೇಕು, ಅದು ಮಾಡ್ಬೇಕು, ಇದು ಮಾಡಬೇಕು ಅಂತ ಹೊಲದಲ್ಲಿ ಬೇರೆ ಕೆಲಸ ಬೇರೆ ಮಾಡಿಸಿದ್ನಲ್ಲಪ್ಪ. ನಿನ್ನೆ ಬೇರೆ ಹೋಗಿ ನೋಡ್ಕೊಂಬಂದೆ ನಾನು. ಎಲ್ಲ ಬಲು ಚೆನ್ನಾಗಿ ಮಾಡಿಸಿದ್ರೆ ಇನ್ನೇನು 3/4% ಹಾಗೆ ಹೋಗ್ಬಿಟ್ಟೈತೆ. ಏನು ಇನ್ನೊಂದು 3-4 ದಿವಸದಲ್ಲಿ ಎಲ್ಲ ಮುಗ್ದೆ ಹೋಗ್ಬಿಡುತ್ತೆ. ಇನ್ನು ಶೀಟ್ ಒಂದು ಹಾಕೋದೈತೆ ಅಷ್ಟೇ, ಅದೊಂದು ಹಾಕ್ಬಿಟ್ರೆ ಅತ್ಲ ಮುಗ್ದೋಗ್ಬಿಡುತ್ತೆ. ಈಗೆಲ್ಲ ಮಾಡ್ಕೊಂತಿದ್ದಾನ. ಅಲ್ಲ ಕಳ್ಳ ಪಾಪ, ಅವ್ನು ಬರೀ ಮೊದ್ಲಿಂದಾನು ಓದ್ಕೊಂಡು ಬರೀ ಅದು ಇದು ಕೆಲಸ ಮಾಡ್ಕೊಂಡಿದ್ದವನು ಈಗ ಒಂದೇ ಸಲ ಆ ಸ್ಕೂಲೆಲ್ಲಾನು ಆ ಸ್ಕೂಲ್ ಪಾರ ಮಾಡ್ಕೊಂಡು ಈ ಸ್ಕೂಲ್ ಆ ಸ್ಕೂಲ್ಗೆಲ್ಲ ಮೇಂಟೈನ್ ಮಾಡೋದಕ್ಕೆ ಬರುತ್ತೇನೋ. ಅವನಿಗೆ ಅನುಭವ ಬೇರೆ ಕಡಿಮೆ. ಅಲ್ಲ ಕಳ್ಳ ರಂಗಪ್ಪ, ನೀನಾದ್ರೂ ಒಂದಿಟ್ಟು ಹೇಳೋದಲ್ವೇನೋ ಅವನಿಗೆ. ಅನುಭವ ಕಡಿಮೆ ಐತೆ, ಏನಿಲ್ಲ ಒಂದು ಆ ಸ್ಕೂಲ್ ಇವತ್ತಿನವರೆಗೂ ಏನೇನಾಗುತ್ತೆ ಮೇಯ್ಸೋದು ಏನು ನೋಡಿಲ್ಲ, ಏನಿಲ್ಲ. ಬರೀ ಓದ್ಕೊಂಡು ಹೋಟೆಲಲ್ಲಿ ಮ್ಯಾನೇಜರ್ ಕೆಲಸ ಮಾಡ್ಕೊಂಡು ಇರೋನು ಅವನು. ಒಂದೇ ಸಲ ಇವ್ರದ್ದು ಮಾತು ಕೇಳ್ಕೊಂಡ್ಬಿಟ್ಟು ಆ ಸ್ಕೂಲ್ ಪಾರ ಮಾಡ್ತೀನಂತ ಮಾಡ್ತಿದ್ದಾನೆ. ನೀನು ಅವ್ನು ಹೇಳಿದ ತಕ್ಕಂತೆ ನೀನು ಮಾಡ್ಕೊಡ್ತಿದ್ಯಾ. ಅಲ್ಲ ಮಾಡ್ಕೊಡೋದೇನು ದೊಡ್ಡದೇನಲ್ಲ, ಈಗ ಮೇಂಟೈನ್ ಮಾಡ್ಕೊಂಡು ಹೋಗೋದು ಹೇಳು. ಇಲ್ಲಿ ಕಡೆ ದೊಡ್ಡಪ್ಪ, ಅವನಿಗೆ ಮೊದಲೇ ಹೇಳ್ದೆ ನಾನು, ಗಜೇಂದ್ರ ನಿನ್ನ ಕೈಲಿ ಆಗಲ್ಲ ಕಳ್ಳ ಕೆಲಸಗಳು. ಇನ್ನು ಮ್ಯಾನೇಜರ್ ಅದು ಇದು ಕೆಲಸ ಮಾಡ್ಕೊಂಡು ಇರೋನು, ಓದ್ಕೊಂಡಿದ್ದೆ. ಆ ಸ್ಕೂಲು ಎಲ್ಲ ಮೇಂಟೈನ್ ಮಾಡ್ಬೇಕಂದ್ರೆ ಅದು ಗಮನ ಒರೆಸ್ಬೇಕಣಪ್ಪ. ಸುಮ್ಕೆ 1-2 ದಿವಸ ಮಾಡಿಬಿಟ್ಟು ಎಲ್ಲಾರಂತೇನೂ ಅಂಕೆ ಸುಮ್ಕಾದ್ರೆ ಆಗಲ್ಲ. ಮಕ್ಳಿಗಿಂತ ಹೆಚ್ಚಾಗಿ ಮೇಂಟೈನ್ ಮಾಡ್ಬೇಕು ಅವುಗಳಿಗೆ. ಕಾಯಿಲೆ ಗೀಲೆ ಆದರೆ ಎಲ್ಲ ನೋಡ್ಕೊಂತಿರ್ಬೇಕು. ಎಲ್ಲೂ ಜಾಸ್ತಿ ಓಡಾಡಂಗಿಲ್ಲ, ಅಲ್ಲೇ ಇರಬೇಕು. ಶೆಡ್ ಎಲ್ಲ ನೋಡ್ಕೋಬೇಕು, ಕ್ಲೀನ್ ಇರಬೇಕು. ಆ ಸ್ಕೂಲ್ಗೆ ಏನಾರು ಕಾಯಿಲೆ ಆದರೆ ಮೇಂಟೈನ್ ಮಾಡ್ತಿರ್ಬೇಕು. ಡಾಕ್ಟ್ರುಗಳಿಗೆ ಪಟ್ಟಂತ ಕರೆಸ್ಬಿಡ್ಬೇಕು. ಹಾಲು ಕರಿಯೋದು, ಮೇವುಗಳು ನೋಡ್ಕೊಳೋದು, ಪ್ರತಿಯೊಂದೂ ಮಾಡ್ತಿರ್ಬೇಕಲ್ಲ ಪಾಪ. ಕರುಗಳು ನೋಡ್ಕೊಳೋದು ಎಲ್ಲ ಮಾಡ್ತಿರ್ಬೇಕು. ಕೆಲಸಗಳು ಜಾಸ್ತಿ ಇರ್ತಾವ ಕಳ್ಳ ಪಾಪ ಅಂತ ಹೇಳಿದೆ. ಇಲ್ಲ ಕಣಣ್ಣ, ನನಗೆ ಇಂಟ್ರೆಸ್ಟ್ ಇದೆ ಇದರಲ್ಲಿ, ಈ ಕೆಲಸ ಮಾಡ್ಬೇಕಂತ. ನಾನು ಮಾಡೇ ಮಾಡ್ತೀನಿ, ಸುಮ್ಕಿರು, ನೀನು ಯೋಚನೆ ಮಾಡಬೇಡ. ಎಲ್ಲ ಚಿಕ್ಕಪ್ಪಂಗೆ ಹೇಳಿದ್ದೀನಿ. ಚಿಕ್ಕಪ್ಪಂಗೂ ಅನುಭವ ಆಯ್ತಲ್ಲ, ಜೊತೆಲಿ ಚಿಕ್ಕಪ್ಪಂಗೂ ಕರ್ಕೊಳ್ತೀನಿ. ಏನಾದ್ರೂ ಗೊತ್ತಾಗ್ದಲೇ ಇದ್ದರೆ ಅವರಿಗೆ ಕೇಳ್ಕೊಂಡು ಪ್ರತಿಯೊಂದನ್ನು ನಾನು ಮಾಡ್ಕೊಳ್ತೀನಿ. ನೀನು ಯೋಚನೆ ಮಾಡಬೇಡ, ಸುಮ್ಕಿರು. ನನಗೆ ಮನಸ್ಸಿದೆ. ಚಿಕ್ಕಪ್ಪನೂ ಜೊತೆಲಿರುತ್ತೆ. ಸ್ವಲ್ಪ ದಿವಸ ಆಮೇಲೆ ಹೋಗ್ತಾ 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 ಏನು ಕೆಲಸ ಇದ್ರು ನಾವು ಮಾಡ್ಕೊಳ್ತೀವಿ, ಸುಮ್ಕಿರು ಅಂತ ಹೇಳ್ದ. ಇನ್ನೇನು ಮಾಡೋಕ್ಕಾಗುತ್ತೆ? ಮಾಡಪ್ಪ ಅದ್ಲಾಗಿ. ಈಗ ಏನೋ ಒಂದು ಕೆಲಸ ಮಾಡ್ತೀನಂತ ಇಂಟ್ರೆಸ್ಟಾಗಿ ಹೋಗಿರೋನಿಗೆ ಈಗ ನಾವು ತೊಂದರೆ ಮಾಡಿದ್ರೆ ಸರಿ ಆಗುತ್ತಾ? ಹಂಗಾಗಿ ಮಾಡಲಿ ಅಂತ ಸುಮ್ಕಿದ್ದೀನಿ. ಸ್ವಲ್ಪ ದಿವಸ ಹೋಗ್ತಾ 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 ಅವನಿಗೂ ಅನುಭವ ಬರೋದ್ ಕಡೆ ಹೇಳ್ದೋಡಪ್ಪ. ಬಿಡ ಮಾಡ್ಲಿ ಅತ್ಲಾಗ ಹೆಂಗ. ನಾವು ಇರ್ತೀವಿ ಇನ್ನೇನೋ, ನಾನು ಹೋಗ್ತಿರ್ತೀನಿ, ನೋಡ್ಕೊಳ್ತೀನಿ, ನಾನು ಹೋಗ್ತೀನಿ. ಪ್ರತಿಯೊಂದನ್ನು ಮಾಡಂಕಣಿ ಹೇಳು. ಎಲ್ಲಾರು ಕೈ ಜೋಡಿಸಿ ಮಾಡೋಣ. ಅವ್ನು ಒಬ್ನೇ ಈಗ ಮಾಡ್ತೀನಂತ ಹೇಳಿದ ತಕ್ಷಣ ಅವ್ನು ಒಬ್ನ ಮೇಲೆ ಬಿಟ್ಬಿಡೋದು ನಾವು ತಪ್ಪು. ಇಷ್ಟು ದಿವಸ ಏನೋ ನನಗೆ ಗೊತ್ತಿಲ್ದಂಗೆ ನಾನು ಭಾಳ ತಪ್ಪು ಕೆಲಸ ಮಾಡ್ಕೊಂಡ್ಬಿಟ್ಟೆ. ಇನ್ಮೇಲಂತೂ ಹಿಂಗೆ ಅಂತೂ ಮಾಡಕ್ ಹೋಗಲ್ಲ. ಇಬ್ರು ಈಗ ದಿಲೀಪನೂ ಅಷ್ಟೇ, ಗಜೇಂದ್ರನೂ ಅಷ್ಟೇ, ಇಬ್ರು ನನ್ನ ಮಕ್ಳೇನೆ. ಇಬ್ರಿಗೆ ಇವನಿಗೆ ದಿಲೀಪಂಗೆ ಏನೇನು ಬೇಕೋ ಎಲ್ಲ ಮಾಡಿದ್ದೀನಿ, ಆದ್ರೂ ಕೈ ಬಿಟ್ಟಿಲ್ಲ. ಗಜೇಂದ್ರಗೂ ಇನ್ಮೇಲಿಂದ ಹೇಳ್ತಿದ್ದೇನಲ್ಲಪ್ಪ, ಯಾವುದೇ ಕಾರಣಕ್ಕೂ ಅವ್ನಿಗೆ ಯಾವತ್ತೂ ಕೈ ಬಿಡಲ್ಲ. ಅವನಿಗೆ ಏನೇನು ಕಷ್ಟ ಸುಖಕ್ಕೆ ಪ್ರತಿಯೊಂದಕ್ಕೂ ಆಗ್ತೀನಿ. ಎಲ್ಲದಕ್ಕೂ ನಾನು ಇಷ್ಟು ದಿವಸ ಏನೋ ಗೊತ್ತಿಲ್ದಂಗೆ ಏನೋ ತಪ್ಪು ಕೆಲಸ ಮಾಡ್ಕೊಂಡ್ಬಿಟ್ಟೆ. ಇನ್ಮೇಲಿಂದ ಮಾಡಲ್ಲ, ಚೆನ್ನಾಗಿ ನೋಡ್ಕೊಳ್ತೀನಿ. ಅವನಿಗೂ ಇಂಪ್ರೂವ್ ಮಾಡ್ತೀನಿ. ಅವನಿಗೂ ಯಾವ ರೀತಿ ಇದು ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತಿದೆ. ಕಷ್ಟ ಸುಖಕ್ಕೆ ಆಗ್ತೀನಿ, ಪ್ರತಿಯೊಂದನ್ನು ನೋಡ್ಕೊಳ್ತೀನಿ ಕಡೆ ಹೇಳು. ನಾನು ಇನ್ನೇನು ಮಾಡೋಣ, ಇನ್ನೇನು ತೋಟದ ಕಡೆ ನಾನು ಹೋಗ್ತಿರ್ತೀನಿ. ಅಲ್ಲೇ ಕೌ ಶೆಡ್ ಎಲ್ಲ ನೋಡ್ಕೊಂಡು ಆ ಸ್ಕೂಲೆಲ್ಲ ನೋಡ್ಕೊಂಡು ಮೇಂಟೈನ್ ಎಲ್ಲ ಮಾಡೋಣಂತೆ. ಅವ್ನು ಒಬ್ನ ಮೇಲೆ ಇನ್ನೇನು ಬಿಡೋಣ. ದೊಡ್ಡಪ್ಪ, ಇನ್ನೊಂದು ಕೇಳೋದು ಮರ್ತ್ಬಿಟ್ಟೆ ಕಣಪ್ಪ. ಈಗ ಆಸ್ಪತ್ರೆಗೆ ಹೋಗಿದ್ದ ನೀನು? ನೆನ್ನೆ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡ್ ಬಂದಿದೀಯಾ? ಎಲ್ಲ ಚೆಕಪ್ ಎಲ್ಲ ಮಾಡಿಸಿರಾ? ಏನಂತ ಹೇಳಿರು? ನೆನ್ನೆ ತಲೆಗೆ ತಿರುಗಿ ಬೇರೆ ಬಿದ್ದುಬಿಟ್ಟಿದ್ದಲ್ಲ ನೀನು. ಅಲ್ಲ, ನನಗೆ ಹೆಂಗಾಯ್ತು ಗೊತ್ತೇನು ದೊಡ್ಡಪ್ಪ, ನಿನಗೆ ನೋಡ್ಬಿಟ್ಟು. ಯಾವತ್ತು ನಿನ್ಗಂಗೆ ನೋಡಿರಲ್ಲ, ಕೂಸ್ತು ಬಿದ್ದಿದ್ದು. ಅವ್ನು ಜಗಣ್ಣ ಹೇಳಿದ್ದಕ್ಕೂ ನಾನು ನಿನಗೆ ಹೋದ ತಕ್ಷಣ ನೋಡಿದ ತಕ್ಷಣ ಹೆಂಗಾಯ್ತು ಗೊತ್ತಾ ನನಗೆ? ಅಷ್ಟೊಂದೆಲ್ಲ ಬೇಜಾರಾಗೋಯ್ತು. ಹೆಂಗ ಸದ್ಯ ಭಗವಂತ ದಯದಿಂದ ಇನ್ನೂ ಅಣ್ಣ ತಮ್ಮಂದ್ರುಗಳೆಲ್ಲ ಒಟ್ಟಿಗಿದ್ದು ಚೆನ್ನಾಗಿರ್ಬೇಕಂತ ಭಗವಂತಂಗೂರು ಇಷ್ಟ ಇತ್ತು ಅನ್ಸುತ್ತೆ. ಹಂಗಾಗಿ ಚೆನ್ನಾಗಿ ಆದೆ ಕಣಿ ಹೇಳಪ್ಪ ಅತ್ಲಾಗಿ.
ಓ ಪಾಪ ಅದ್ ಏನಾಯ್ತಂದ್ರೆ ಎಲ್ಲ ನೆನ್ನೆ ಅದು ಮಾವಿನಕಾಯಿ ತೋಪು ಒಂದ 15-20 ಮರಗಳಿದಾವಲ್ಲಪ್ಪ ಅವನ್ನ ಮಾವಿನಕಾಯಿ ಕೀಳೋರು ಬೇರೆ ಬಂದಿದ್ರು ನೆನ್ನೆ. ಅಲ್ಲಿ ಬೇರೆ ನೋಡ್ಕೊಂಡು ನಿನ್ಕೊಂಬಿಟ್ಟೆ. ಆಮೇಕಿಂದ ಒಂದ್ ಸ್ವಲ್ಪ ಅಡಿಕೆ ಸಸ್ಗಳಿಗೆ ನೀರ್ ಬಿಡಿಸ್ತಿದ್ದೆ, ಗೊಬ್ಬರ ಹಾಕಿಸ್ತಿದ್ದೆ, ಡ್ರಿಪ್ ಅವರು ಬೇರೆ ಬಂದಿದ್ರು, ಡ್ರಿಪ್ ಬೇರೆ ಮಾಡಿಸ್ತಿದ್ದೆ. ಹಂಗಾಗಿ ಕೆಲ್ಸಗಳ ಮೇಲೆ ಕೆಲ್ಸಗಳು ಒಂದೊಂದ್ ಎರಡೆರಡಲ್ಲ ನನಗೆ. ಹಂಗಾಗಿ ಅತ್ಲಾಗಿ ನನ್ಗೂನು ನಾನು ಮರ್ತೇ ಬಿಟ್ಟೆ ಊಟ ತಿಂಡಿ ಮಾಡೋದೇನೆ. ಆಮೇಲಿಂದ ಹೋಗ್ತಾ ಹೋಗ್ತಾ ನೀರ್ ಕುಡಿದಂತ ಹೋಗ್ತೀನಿ, ಯಾಕೆ ಕಣ್ಣೆಲ್ಲ ಮಂಜಾಗೋದು, ಗಂಟ್ಲೆಲ್ಲ ಒಣಗೋದು, ಸುಸ್ತು ಸೋಲು ಹಂಗಾಯ್ತು. ನನ್ಗಾದ್ರೂ ಅನಿಸ್ತು ಊಟ ಮಾಡಬೇಕು ಇವಾಗ, ಮಂತ ಹೋಗ್ಬಿಟ್ಟು ಊಟ ಮಾಡಿದ್ರಿಂದ ಸರಿ, ಇಲ್ಲಾಂದ್ರೆ ಗ್ಯಾರಂಟಿ ನಾನು ಸುಸ್ತಾ ಕೆಳಗಡೆ ಬೀಳ್ತೀನಂತ ಅನಿಸ್ತಿತ್ತು. ಹಂಗೆ ಆಗೋಯ್ತು ನೋಡು. ಹೆಂಗ ನನ್ನ ಪುಣ್ಯಕ್ಕೆ ಪಟ್ಟಂತ ನೀನು ಗಜೇಂದ್ರ ಇಬ್ರು ಬಂದ್ಬಿಟ್ಟು ಹೆಂಗ ಇದು ಮಾಡಿದ್ರಿ, ಇಲ್ಲ ಅಂದ್ರೆ ಬಹಳ ತೊಂದರೆ ಆಗ್ಬಿಡ್ತಿತ್ತು. ಪಾಪ ಪಾಪಲೇ ಕುಮಾರಣ್ಣ ಬಾರ ಪಾಪ, ಅಡಿಗೆ ಆಯ್ತು ಬಾ. ನಿಮ್ ಚಿಕ್ಕಪ್ಪ ಅವ್ರಿಗೆ ನಿಮ್ ದೊಡ್ಡಪ್ಪ ಎಲ್ಲಾರ್ಗು ಹಾಕಿಟ್ಟಿದ್ದೀನಿ, ತಟ್ಟೆಲ್ ತಗೊಂಬಂದ್ಬಿಟ್ಟು ತಗೊಳಪ್ಪ, ಎಲ್ಲಾರ್ಗು ಕೊಡ್ಬಾ, ಊಟ ಮಾಡ್ಲಿ ಹೊಟ್ಟೆ ತುಂಬಾ. ಬಂದೆ ಕಣ್ ತಡಿಯಮ್ಮ, ಅರ್ಜೆಂಟ್ ಮಾಡ್ತಿದಾರೆ ಚಿಕ್ಕಪ್ಪ ದೊಡ್ಡಪ್ಪ ಅವರೆಲ್ಲಾರು. ಅತ್ಲಾಗ ಊಟ ಮಾಡ್ಕೊಂಡು ಹೋಗ್ಬಿಡ್ಲಿ ಅತ್ಲಾಗಿ. ಬಂದೆ ಎಲ್ಲ ರೆಡಿ ಮಾಡಿರಮ್ಮ, ಬಂದೆ. ಎಲ್ಲ ರೆಡಿ ಮಾಡೋದು ಇನ್ನೇನೈತಲ್ಲ ಪಾಪ, ಎಲ್ಲ ಆಗೋಯ್ತು ಕಣ್ ಬಾರಪ್ಪ. ಒಡಕ್ ಪಾಪ ಅಮ್ಮ ಅಲ್ಲೇ ನೋಡು, ನಾವು ಅರ್ಜೆಂಟ್ ಮಾಡ್ತಿದ್ದೀವಿ ಅಂತ ಗೊತ್ತಾಯ್ತು. ಅಲ್ಲೇ ಬೇಗ ಬೇಗನೆ ಗೌರಮ್ಮ ಅಲ್ಲೇ ಎಲ್ಲ ಅಡಿಗೆ ಎಲ್ಲ ಮಾಡ್ಬಿಟ್ಟು ರೆಡಿ ಮಾಡ್ಬಿಟ್ಟೈತೆ ಅತ್ಲಾಗಿ. ಒಡಗಪ್ಪ ಪಾಪ ಕುಮಾರಣ್ಣ, ಬೇಗ ಹೋಗ್ಬಿಟ್ಟು ಅಕ್ಕಂಬ ಹೋಗಪ್ಪ, ಊಟ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಎಷ್ಟು ದಿವಸ ಆಗೋಯ್ತು ಏನೋ ನಮ್ಮ ಗೌರಮ್ಮ ಕೈಯಾರೆ ಅಡಿಗೆ ಮಾಡಿರೋ ಊಟ ಮಾಡ್ಬಿಟ್ಟು. ಬೋಲು ರುಚಿಯಾಗಿ ಮಾಡ್ಕೊಳೋ ಮೊದ್ಲಿಂದಾನು. ಅದಕ್ಕೆ ನಮ್ಮ ರಂಗಜ್ಜ ಇಷ್ಟೊಂದು ಆರೋಗ್ಯವಾಗಿರೋದು. ಪಾಪ ನಮ್ಮ ಗೌರಮ್ಮ ಒಳ್ಳೊಳ್ಳೆ ತಿಂಡಿ ತಿನ್ಸುವ ಅಡಿಗೆ, ಕೋಳಿ ಸಾಂಬಾರು, ಮಟನ್ ಸಾಂಬಾರೆಲ್ಲ ಮಾಡಂಗೆ ತಿಂದು ಹಿಂಗೂ ಇವಾಗ್ಲೂ ಜಿಂಕೆ ಮರಿ ಓಡಾಡೋದು. ಅಷ್ಟೊಂದು ಆರೋಗ್ಯವಾಗಿರೋದು ಅದಕ್ಕೇನೆ ಅಲ್ವೆಲ್ಲ ರಂಗಜ್ಜ. ಹ್ಞೂ ಕಣಯ್ಯ, ಚೆನ್ನಾಗಿ ಮಾಡ್ತಾಳೆ, ಮಾಡಲ್ಲ ಅಂತ ನಾನು ಹೇಳ್ತೀನ. ಅವಳು ಮಾಡ್ತಾಳೆ. ನಮ್ಮ ಕುಮಾರಣ್ಣ ನಿಂಗೆ ಶ್ರೀದಾಳ್ ನೋಡು ಸರೋದಮ್ಮ, ಹೌ ಪಾಪ ಮಗಿ ಬಗ್ಗೆ ಮಾತಾಡಂಗಿಲ್ಲ ಬಿಡು. ಅವ್ರ ಗೌರಮ್ಮ ಸುಮ್ಮನಿದ್ರು ನಾನು ಒಂದು ಗಳಿಗೆ ಊಟ ಮಾಡ್ದಂಗೆ ಹಂಗೆ ಇದ್ದೆ, ಬಿಡ್ಗಿಡಲ್ಲ ನನಗೆ ಊಟ ಮಾಡಿಸೋವರೆಗೂ. ಊಟ ಮಾಡುವ ಮಾವ ಮೊದ್ಲು ನೀನು ಅಂತ ಬೈದು ನನಗೆ ಊಟ ಮಾಡಿಸ್ತಾರೆ. ಅಲ್ಲ ಕಡ್ಲ ಪಾಪ ಕುಮಾರಣ್ಣ, ಇಲ್ಲೇ ತಗೊಂಬಂದ್ಬಿಟ್ಟಲ್ಲ, ಮನೆ ಒಳಗಡೆನೆ ಕೂತ್ಕೊಂಡು ಊಟ ಮಾಡ್ತಿದ್ದು. ಇಲ್ಲಿ ನಿಮ್ ದೊಡ್ಡಪ್ಪ ಅವ್ರಿಗೆ ಕೂತ್ಕೊಳಕ್ ಆಗುತ್ತೋ ಆಗಲ್ವೋ, ಸುಮ್ಮನೆ ಹಿಂಸೆ ಆಗ್ತಿರುತ್ತೆ ಅತ್ಲಾಗಿ. ಅಲ್ಲೇ ಕೂತ್ಕೊಂಡು ಊಟ ಮಾಡ್ತಿದ್ದು ಒಳಗಡೆನೆ, ಮನೆ ಒಳಗಡೆ. ಏನು ಬೇಡಕಂಡು ಸುಮ್ಕಿರಣಯ್ಯ, ಮನೆ ಒಳಗಡೆ ಸೆಕೆ ಅಂದ್ರೆ ಸೆಕೆ. ಅಲ್ಲಿ ಯಾರು ಕೂತ್ಕೊಂತಾರೆ ಒಳಗಡೆ, ದಗ ಅಂತ ಸೆಕೆ ಆಗ್ತಿರುತ್ತೆ, ಬೆವ್ರಿಳಿತಿರುತ್ತೆ. ಊಟ ಮಾಡೋದಕ್ಕೂ ಇರಲ್ಲ, ಏನಿಲ್ಲ, ಬಿಸಿ ಆಗಿರುತ್ತೆ. ಇಲ್ಲೇನೆ ಒಳ್ಳೆ ಚೆನ್ನಾಗೈತೆ, ಮಾತಾಡ್ಕೊಂಡು ಕೂತ್ಕೊಂಡು ತಂಪ ಗಾಳಿ ಬೀಸ್ತೈತೆ, ತೆಂಗಿನ ಮರದ ನೇರಳು ಎಲ್ಲಾ ಕಡೆನೂ ಸರಿ ಐತೆ, ಒಳ್ಳೆ ಗಾಳಿ ಬೀಸ್ತೈತೆ. ಸುಮ್ಕಿರು, ಆರಾಮಾಗಿ ಕೂತ್ಕೊಂಡು ಮಾತಾಡ್ಕೊಂಡು ಇಲ್ಲೇ ಊಟ ಮಾಡೋಣ. ಘಮ ಅಂತ ವಾಸನೆ ಬರ್ತೈತೆ. ಕೋಳಿ ಸಾಂಬಾರ್ ಮಾತ್ರ ಒಳ್ಳೆ ರುಚಿಯಾಗಿ ಮಾಡಿರೋದ್ಕೊಂಡು ಬಿಡು, ಅದಕ್ಕೆ ಮಾತ್ರ. ಪಾಪ ಕುಮಾರಣ್ಣ, ನೀನ್ ಯಾಕಪ್ಪ ನಿನ್ಕೊಂಡಿದೀಯಾ? ಬಾರ್ಲ ಪಾಪ ನೀನು ಒಂದ್ ಕುರ್ಚಿ ಹಾಕೊಂಡು ಕೂತ್ಕೊಂಡ್ವಾ, ಊಟ ಮಾಡ್ಬಾ ನಮ್ ಜೊತೆನೆ. ಅದ್ಯಾಕೆ ನಿನ್ಕಂಡೆ ನೀನು? ಬಾ ಬೇಗ ಬಾ, ನಿನ್ಕೋಬೇಡ ಹಂಗೆ. ಇಲ್ಲ ಕಣ್ ದೊಡಪ್ಪ, ನಾವೆಲ್ಲ ಆಮೇಲಿಂದ ಊಟ ಮಾಡ್ತೀವಿ, ನೀವು ಊಟ ಮಾಡ್ರಿ. ಅವ್ರು ಇವನಿಗೆಲ್ಲ ಹೇಳಿದೀನಿ, ಗಜೇಂದ್ರ ಬರ್ಬೇಕು, ದಿಲೀಪಂಗೂ ಫೋನ್ ಮಾಡಿದೀನಿ, ಅವನು ಬರ್ತಾನೆ, ಇವನು ರಾಜೇಶನು ಬರ್ತಾನೆ, ಎಲ್ಲಾರು ಇವನು ರಮೇಶಪ್ಪ ಎಲ್ಲಾರು ಬರ್ತಾರೆ. ಎಲ್ಲಾರ್ಗು ಕೂರಿಸ್ಕೊಂಡು, ತಮ್ಮಂದ್ರುಗಳಿಗೆ ಎಲ್ಲ ಕೂರಿಸ್ಕೊಂಡು ನಾನು ಒಟ್ಟಿಗೆ ಊಟ ಮಾಡ್ತೀನಿ, ನೀವು ಊಟ ಮಾಡ್ರಿ. ಈಗ ಅವ್ರಿಗೆ ಬಿಟ್ಬಿಟ್ಟು ನನಗೆ ಊಟ ಮಾಡೋದಕ್ಕೆ ಮನ್ಸಿಲ್ಲ. ಓಹೋ ಅಲ್ಲೇ ಎಲ್ಲಾರ್ಗು ಫೋನ್ ಮಾಡಿದೀನಪ್ಪ. ನೋಡಪ್ಪ, ದೊಡ್ಡ ಅಣ್ಣ ಅಂದ್ರೆ ನಿನ್ನಂಗಿರ್ಬೇಕಳ್ಳೆ. ತಮ್ಮಂದ್ರುಗಳಿಗೆ ಬಿಟ್ಟು ಒಂದ್ ಗಳಿಗೆನೂ ಇರಲ್ಲ ಕಳ್ಳ. ಏನ ಇನ್ನು ಹೆಂಗ ಅಣ್ಣಯ್ಯನು ಒಂದಾಗಿದ್ದೀವಿ ಎಲ್ಲಾರು, ಇನ್ನು ಖುಷಿಯಾಗಿ ಹೆಂಗ ಊಟ ಮಾಡ್ಕೊಂಡು ಇರ್ಬೋದು. ಚೆನ್ನಾಗಿರ್ರಪ್ಪ, ಖುಷಿಯಾಗಿ ಸದ್ಯ. ನೀವು ಊಟ ಮಾಡ್ರಿ. ಹೆಂಗೈತೆ ಸಾಂಬಾರು? ಚೆನ್ನಾಗೈತಾ ದೊಡ್ಡಪ್ಪ? ಚೆನ್ನಾಗೈತೆ ದೊಡ್ಡಪ್ಪ ಸಾಂಬಾರು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಐತಾ? ಏನಾದ್ರೂ ತಗೊಂಬರ್ಬೇಕಾ? ಏನು ಬೇಡ ಕಣಪ್ಪ, ಒಳ್ಳೆ ಅದಕ್ಕೆ ಮಸಾಲೆ ಎಲ್ಲ ಕರೆಕ್ಟಾಗಿ ಹಾಕ್ಬಿಟ್ಟು ನಮ್ ಗೌರಮ್ಮ ಮಾತ್ರ ಬಹಳ ರುಚಿಯಾಗಿ ಮಾಡಿದಾಳ್ ಕಣಿ ಹೇಳಪ್ಪ. ಬಲು ರುಚಿಯಾಗೈತೆ. ನನ್ಗೆ ತಿಂದ್ರೆ ಇನ್ನೊಂದ್ ಸ್ವಲ್ಪ ತಿನ್ಬೇಕು ಅನಿಸ್ತೈತೆ, ಅಷ್ಟೊಂದು ರುಚಿಯಾಗೈತೆ.